5 ತಿಂಗಳಲ್ಲಿ ಕೇವಲ ಒಂದೇ ಸಾಮಾನ್ಯ ಸಭೆ ನಡೆಸುವ ಮೂಲಕ ನಗರಸಭಾ ಆಡಳಿತ ಮಂಡಳಿ ಅಭಿವೃದ್ಧಿ ಮಾಡದೆ ಕಾಲಹರಣದಲ್ಲಿ ತೊಡಗಿದೆ ಎಂದು ವಿಪಕ್ಷಗಳು ಆರೋಪಿಸಿವೆ. ಇದಕ್ಕಾಗಿ ಅಧ್ಯಕ್ಷರು ಜನರ ಕ್ಷಮೆ ಯಾಚಿಸಬೇಕೆಂದು ಸದಸ್ಯರು ಬುಧವಾರ ಆಗ್ರಹಿಸಿದರು. ಆದರೆ ಅಧ್ಯಕ್ಷ ಉಪಾಧ್ಯಕ್ಷರು ಕ್ಷಮೆ ಯಾಚನೆಯನ್ನು ತಳ್ಳಿಹಾಕಿದರು. ಹೀಗೆ ಕಾಲ ಕಳೆದರೆ 20 ಕೋಟಿ ವಾಪಸ್ಸಾಗುವ ಸಾಧ್ಯತೆ ಇದೆ. ಸ್ಟಾಫ್ ಸಭೆ ಕರೆದಿಲ್ಲ. ವಿಶೇಷ ಅನುದಾನದ ಬಗ್ಗೆ ಪ್ರಸ್ತಾಪವಿಲ್ಲ. ಪವರ್ ಶೇರಿಂಗ್ ಭಯದಿಂದ ಸ್ಥಾಯಿ ಸಮಿತಿ ರಚನೆಯಾಗಿಲ್ಲ. ಅಭಿವೃದ್ಧಿಯೇ ಕುಂಠಿತವಾಗಿದೆ ಎಂದು ಆಮೀನ್ ಮೊಹಸಿನ್ ಆರೋಪಿಸಿ ಅಧ್ಯಕ್ಷರ ಕ್ಷಮೆ ಯಾಚನೆಗೆ ಒತ್ತಾಯಿಸಿದರು. ನೀವು ಕಳೆದ 6 ತಿಂಗಳು ಮೀಟಿಂಗ್ ಕರೆದಿಲ್ಲ. ಮುಂದೆ ನೀವು ತಿಂಗಳಿಗೆ ಮೀಟಿಂಗ್ ಕರೆದಿದ್ರೆ ಖಂಡಿತವಾಗಿ ವಿರೋಧ ಪಕ್ಷ ನಾವು ಮೀಟಿಂಗ್ ಕರೀತೇವೆ. ಆದರೆ ಕಲಾವತಿ ಈ ಸಲಹೆಯನ್ನು ತಳ್ಳಿಹಾಕಿದರು. ಸಾಧ್ಯವಾದಷ್ಟು ಸಭೆ ಕರೆಯಲಾಗಿದ್ದು ಮುಂದೆ ಪ್ರತಿ ತಿಂಗಳು ಸಭೆ ಕರೆಯುತ್ತೇವೆ ಎಂದು ಕಲಾವತಿ ಹೇಳಿದರು. ಇದೇ ವೇಳೆ ಮಹೇಶ್ ಜೈನಿ ಶ್ಯಾಡೋ ಅಧ್ಯಕ್ಷರು ಎಂಬ ಆಮೀನ್ ಮೊಹಸಿನ್ ಹೇಳಿಕೆ ಅರ್ಥವಾಗದೆ ಅರುಣ್ ಶೆಟ್ಟಿ ಸಿಟ್ಟಿಗೆದ್ದರು. ನಿಯಮಿತ ಸಭೆ ಕರೆಯದಿರುವುದಕ್ಕೆ ರಾಜೇಶ್ ಯಲ್ಲಪ್ಪ ಗರಂ ಆದರು. ನಿರಂತರ ಮಳೆಯಿಂದಾಗಿ ಸಿಬ್ಬಂದಿಗಳು ಸಮಸ್ಯೆ ಪರಿಶೀಲನೆಗೆ ಹೋಗಿದ್ದರಿಂದ ಸಭೆ ನಡೆಸಲಾಗಿಲ್ಲ ಎಂದು ಉಪಾಧ್ಯಕ್ಷರು ಸ್ಪಷ್ಟನೆ ನೀಡಿ, ಸುಮ್ಮನೆ ರಾಜಕೀಯ ಆರೋಪಗಳು ಬೇಡ, ನಿಮಗೆ ಪ್ರಚಾರ ಬೇಕಿದ್ರೆ ಪ್ರೆಸ್ ಮೀಟ್ ಮಾಡಿ ಎಂದು ಹೇಳಿದರು. ಮುಂದೆ ನೀವೇ ಸಭೆ ಕರೆಯದಿದ್ರೆ ವಿಪಕ್ಷವಾಗಿ ನಾವೇ ಕರೆಯುತ್ತೇವೆ ಎಂದು ಆಮೀನ್ ಮೊಹಸಿನ್ ಹೇಳಿದಾಗ ಇಂಥ ಗೊಡ್ಡು ಬೆದರಿಕೆಗೆ ನಾವು ಜಗ್ಗಲ್ಲ ಎಂದು ಮಹೇಶ್ ಜೈನಿ ಚಾಟಿ ಬೀಸಿದರು. ಮಾತಿನ ಚಕಾಮಕಿ ತಾರಕಕ್ಕೇರಿತು. ಸ್ಥಳೀಯರಿಗೆ ನಿವೇಶನ ಕೊಟ್ಟಿಲ್ಲ ಎಂದು ಬಶೀರ್ ಆರೋಪಕ್ಕೆ ಉತ್ತರಿಸಿದ ಅನಿತಾ ಪೂವಯ್ಯ ಗದ್ದಿಗೆ ಜಾಗವನ್ನು ತೆರವು ಮಾಡಿ ಮನೆ ಕಟ್ಟಿಸಿಕೊಡೋಣ ಎಂಬ ಸಲಹೆ ನೀಡಿದರು. ಸಭೆ 27 ಅಂತ ನಾನು ಹೇಳಿದ ಮೇಲೆ ನೀವು ಪತ್ರಿಕೆಗೆ ಹೋಗಿದ್ದೀರಿ, ಪ್ರಚಾರಕ್ಕೆ ಸಭೆ ಇದೆ. 2 ದಿನ ಮುಂದೆ ಹೋಯ್ತು ಅಷ್ಟೇ. ಯಾರಿಗೆ ನಮ್ಮ ವಾಟರ್ ಮ್ಯಾನ್ ಮದುವೆ ಮುಂದಾಯ್ತು. ಸಭೆ ನಿಮಗೆ ಹೇಳಿದೀವಿ, ಮನ್ಸೂರಿಗೆ ಹೇಳಿದೀವಿ, ಬಸ್ಸಿಗೆ ಹೇಳಿದೀವಿ. ನೀವು ಅದೇ ದಿನ ಸಭೆಗೆ ಹೋಗಿ ಪತ್ರಿಕೆ ಕಾದಿದ್ದೀರಿ. ಎಲ್ಲ ಕೇಳ್ಕೊಂಡು ಹೋಗಿ ಪ್ರೆಸ್ ಕರೆಯುವ ಅಗತ್ಯ ಇಲ್ಲ. ಅಧ್ಯಕ್ಷರೇ, ಪ್ರಚಾರ ಮಾಡ್ತಿರುವಂತದ್ದು ನೀವು. ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಅಧ್ಯಕ್ಷರು ಹೇಳಿದ್ದಾರೆ ಸಭೆ ಇದೆ ಅಂತ. 2 ದಿನ ಹೋಗಿ ಪ್ರೆಸ್ ಅಲ್ಲಿ ಕೂತಿದ್ದೀವಿ. ಯಾವ ಪ್ರಚಾರಕ್ಕೆ ಹೋಗಿದ್ವಿ? ನಾವು ಪ್ರಚಾರ ಮಾಡೋದು ನಿಮಗೆ ಜನರು ಗುರ್ತು ಮಾಡ್ತಿದ್ದಾರೆ. ಬಡವರಿಗೆ ನಾವು ಮನೆ ಕೊಟ್ಟಾಗಿದೆ. ನಾವು ಪ್ರಚಾರ ಮಾಡ್ತಿದ್ದೀರಾ? ಯಾರು ಹೇಳಿದ್ರು ಮನೆ ಕೊಟ್ಟಿದ್ದೀವಿ ಅಂತ? ಯಾರು ಹೇಳಿದ್ರು ಮನೆ ಕೊಟ್ಟಿದ್ದೀವಿ? ಮಡಿಕೇರಿ ನಗರಸಭೆಯಲ್ಲಿ ವರ್ಕರ್ಸ್ ಎಷ್ಟಿದ್ದಾರೆ ಸರ್? ವರ್ಕರ್ಸ್ ಎಷ್ಟಿದ್ದಾರೆ? 130 ಜನ ನೌಕರರು ಅಧಿಕಾರಿಗಳು ಶಾರ್ಟ್ ಇದ್ದಾರೆ. ಅದಕ್ಕೆ ಏನಾದರೂ ಬೇಟಪಟ್ಟಿದ್ದೀರಾ? ನಾವು ನಿಮಗೆ ನಾಯಿಗಳ ಹಾವಳಿ ಜಾಸ್ತಿ ಇದೆ, ನಾವು ಪಾರ್ಕ್ ಮಾಡಿ ಅಂತ ಹೇಳಿದ್ದೀವಿ. ಅದನ್ನ ನೀವು ನಿರ್ಣಯ ಮಾಡಿದ್ದೀರಾ? ಅದನ್ನ ವರ್ಕ್ ಮಾಡಿದ್ದೀರಾ? ಒಂದು ನಿಮಿಷ ನಮ್ಮಲ್ಲಿ ಅಧ್ಯಕ್ಷ ನಮ್ಮ ಜಿಲ್ಲೆಗೆ ಬಂದು ಬೀದಿ ವ್ಯಾಪಾರಿಗಳಿಗೆ ಸೆಟ್ ಮಾಡಬೇಕು. ಅದನ್ನ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಶೂನ್ಯ ಮಾಡಿದ್ದೀರಾ ನೀವು. ಇವತ್ತು ಪಾದಚಾರಿ ಪ್ರಚಾರ ಪ್ರಿಯ ಅಂದ್ರೆ 29ಕ್ಕೆ ಮೀಟಿಂಗ್ ಇದೆ ಅಂತ ನನ್ನದನ್ನ ಕೇಳಿ ಹೋಗಿ ನನ್ನದನ್ನ ಹೇಳಿದ್ರೆ ನೀವು ಬಂದಾಗ 29ಕ್ಕೆ ಮೀಟಿಂಗ್ ಇದೆ ಅಂತ ಕೊಟ್ಟಿದ್ದೇವೆ. ನಾವು ಸಭೆ ನೀವು ಕಾದಂಗೆ ನಾವು ಮಾಡಲ್ಲ. ನಮ್ಗೊತ್ತು ಮಡಿಕೇರಿ ಜನರು ಅಭಿವೃದ್ಧಿಗೋಸ್ಕರ ನಿಮ್ಗೆ 16 ಸೀಟ್ ಕೊಟ್ಟಿದ್ದಾರೆ. ಯಾವ್ದು ಅಭಿವೃದ್ಧಿ ಮಾಡಿದ್ದೀರಾ? ಶೂನ್ಯ ಮಾಡಿದ್ದೀರಾ ನೀವು. ಮಡಿಕೇರಿ ಜನರ ನಿರೀಕ್ಷೆಗೆ ಏನ್ ಮಾಡಿದ್ದೀರಾ ನೀವು? ಹೇಳಿ ಅವ್ರಿಗೆ ಗೊತ್ತಾಗ್ತದೆ. ಯಾರಿಗೆ ಕೊಟ್ಟಿದ್ದೀರಾ? 600 ಚಿಲ್ಲರೆ ಅಪ್ಲಿಕೇಶನ್ ಬಂದಿದೆ. 600 ಚಿಲ್ಲರೆ ಅಪ್ಲಿಕೇಶನ್ ಬಂದು ಏನ್ ಮಾಡಿದ್ದೀರಾ? ಸಭೆಗೆ ಮಾಹಿತಿ ಕೊಟ್ಟಿದ್ದೀರಾ? ಯಾವ ವೈಫಲ್ಯನ ನಾವು ಕೊಟ್ಟು ಮಾಡ್ತಿರುವಂತದ್ದು? ನಾವು ಕೇಳಿದ್ರೆ ನಿವೇಶನ ಕೊಟ್ಟಿದ್ದೀರಾ? 1600 ಅಪ್ಲಿಕೇಶನ್ ಪೆಂಡಿಂಗ್ ಇದೆ. ಒಂದು ಪ್ರಯತ್ನ ಪಟ್ಟಿದ್ದೀರಾ ನೀವು? ನಿಮ್ಮ ಪೀರಿಯಡ್ ಆಗಿಲ್ಲ, ನಿಮ್ಮ ಪೀರಿಯಡ್ ಆಗಿಲ್ಲ. ಅಭಿವೃದ್ಧಿ ಮಾಡಿ ಜನರಿಗೆ ಮನೆ ಕೊಡಿ, ಬಡವರಿಗೆ ಮನೆ ಕೊಡಿ. ನಾನು ಬಡವರಿಗೆ ನಿವೇಶನ ಈಗ
ಒಂದು ನಿಮಿಷ. ಕಳೆದ ಬಾರಿ ಅಜೆಂಡಾದಲ್ಲಿ ಬಂದಂತ ಏನು ಕಾರ್ಯಕ್ರಮ ನೀವು ಇಂಪ್ಲಿಮೆಂಟ್ ಮಾಡಿದ್ರ? ನಾನು 2-3 ಸಬ್ಜೆಕ್ಟ್ ನಿಮಗೆ ಹೇಳಿದ್ದೆ. ಒಂದು ಮನೆಯಲ್ಲಿ ಈಗ ಸಬ್ಜೆಕ್ಟ್ ಮಾತಾಡಿದ್ರು, ಆ ಮನೆದು. 2 ಬಿಲ್ಡಿಂಗ್ ಎಲ್ಲ ಅಜೆಂಡಾದಲ್ಲಿ ಇದೆ.